ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಐ ಆಮ್ ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಅಂತಂದರೆ, ಈ ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ದೂರುದಾರ ಚೆಕ್ಕನ್ನು ಕಲೆಕ್ಷನ್ಗೆ ಹಾಕಿದಂಥ ಸಂದರ್ಭದೊಳಗಡೆ ಬ್ಯಾಂಕ್ ಮ್ಯಾನೇಜರ್ಗಳು ಆ ಎಂಡೋರ್ಸ್ಮೆಂಟನ್ನು ಏನು ಕೊಡ್ತಾರೆ ಅದಕ್ಕೆ ಸಹಿ ಮತ್ತು ಸೀಲು ಹಾಕುವುದು ಕಡ್ಡಾಯ ಅಲ್ಲ ಅಂತೇಳಿ ಕರ್ನಾಟಕ ಹೈಕೋರ್ಟು ಒಂದು ಮಹತ್ವದ ತೀರ್ಪನ್ನು ಹೇಳಿದೆ. ಅಥವಾ ಎಂಡೋರ್ಸ್ಮೆಂಟು ಕೊಡುವಂಥದ್ದೇನಿದೆಯಲ್ಲ, ಅದು ಹಿಂಬರ ಕೈಯಾರೆ ಪರಿಶೀಲನೆ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ ಅಂತೇಳಿ ಹೈಕೋರ್ಟು ಹೇಳಿದೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ನಲ್ಲಿ ಸೆಕ್ಷನ್ 138 ಅಡಿ ಒಳಗಡೆ ಯಾವಾಗ ಚೆಕ್ ಬೌನ್ಸ್ ಪ್ರಕರಣ ದಾಖಲಾಗ್ತದೆ, ದೂರುದಾರ ತನ್ನ ಚೆಕ್ಕನ್ನು ಕಲೆಕ್ಷನ್ಗೆ ಸಂಬಂಧಪಟ್ಟಂಥ ಬ್ಯಾಂಕ್ನಲ್ಲಿಗೆ ಹಾಕ್ತಾನೆ. ಹಾಕಿದಂಥ ಸಂದರ್ಭದೊಳಗಡೆ ಚೆಕ್ ಒಂದು ವೇಳೆ ಅಮಾನ್ಯಗೊಂಡಿದೆ ಅಂತೇಳಿ ಕಂಡು ಬಂದಂಥ ಸಂದರ್ಭದೊಳಗೆ ಅದಕ್ಕೆ ಕಾರಣವನ್ನು ಕೊಟ್ಟು ಒಂದು ರಿಟರ್ನ್ ಮೆಮೋವನ್ನು ಬ್ಯಾಂಕ್ ಸಂಬಂಧಪಟ್ಟಂಥ ಬ್ಯಾಂಕ್ ಮ್ಯಾನೇಜರ್ ಕೊಡ್ತಾರೆ. ಈ ರಿಟರ್ನ್ ಮೆಮೋ ಅಥವಾ ಎಂಡೋರ್ಸ್ಮೆಂಟನ್ನು ಕೊಡ್ತಕ್ಕಂಥದ್ದು ಆ ಒಂದು ರಿಟರ್ನ್ ಮೆಮೋಗೆ ಸಂಬಂಧಪಟ್ಟಂಥ ಶಾಖಾಧಿಕಾರಿ ಅಥವಾ ಮ್ಯಾನೇಜರು ಸಹಿ ಮತ್ತು ಸೀಲನ್ನು ಹಾಕಬೇಕೆಂಬತಕ್ಕಂಥದ್ದು ಕಡ್ಡಾಯವಲ್ಲ ಅಂತೇಳ್ಬಿಟ್ಟು ಕರ್ನಾಟಕ ಹೈಕೋರ್ಟು ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಯಾವಾಗ ದೂರುದಾರ ಒಂದು ಆರೋಪಿ ಕಡೆಯಿಂದ ಚೆಕ್ಕನ್ನು ತೆಗೆದುಕೊಂಡ್ಬಿಟ್ಟು ಆ ಚೆಕ್ಕನ್ನು ಸಂಬಂಧಪಟ್ಟಂಥ ಬ್ಯಾಂಕಿಗೆ ಕಲೆಕ್ಷನ್ಗೆ ಹಾಕ್ತಾನೆ, ಅಂಥ ಒಂದು ಚೆಕ್ಕು ಅಮಾನ್ಯಗೊಂಡಿದೆ ಅಂತೇಳಿ ಕಂಡು ಬಂದಾಗ ಆ ಒಂದು ಚೆಕ್ಕಿಗೆ ಕಾರಣ ಕೊಟ್ಟು ಸಂಬಂಧಪಟ್ಟಂಥ ಶಾಖಾಧಿಕಾರಿ ಆ ಕಾರಣ ಇನ್ಸಫಿಷಿಯೆಂಟ್ ಫಂಡ್ ಇರ್ಬೋದು, ಅಕೌಂಟ್ ಕ್ಲೋಸ್ಡ್ ಇರ್ಬೋದು, ಅಥವಾ ಸಿಗ್ನೇಚರ್ ಇಸ್ ನಾಟ್ ಮ್ಯಾಚಬಲ್ ಇರ್ಬೋದು, ಅಥವಾ ಇನ್ವ್ಯಾಲಿಡ್ ಚೆಕ್ ಇರ್ಬೋದು, ಈ ಎಲ್ಲ ಕಾರಣಗಳನ್ನು ಕೊಟ್ಟು ಯಾವುದೇ ಒಂದು ಕಾರಣವನ್ನು ಕೊಟ್ಬಿಟ್ಟು ಎಂಡೋರ್ಸ್ಮೆಂಟನ್ನು ರಿಟರ್ನ್ ಮೆಮೋವನ್ನು ಸಂಬಂಧಪಟ್ಟಂಥ ಅಧಿಕಾರಿ ಕೊಡ್ತಕ್ಕಂಥದ್ದು ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ಸೊ ಅಂಥ ಒಂದು ಚೆಕ್ಕನ್ನು ತೆಗೆದುಕೊಂಡೋಗಿ ದೂರುದಾರ ತನ್ನದೇ ಆದಂಥ ಸಂಬಂಧಪಟ್ಟಂಥ ನ್ಯಾಯಾಂಗದ ಕಾರ್ಯವ್ಯಾಪ್ತಿ ಒಳಗಡೆ ಹೋಗ್ಬಿಟ್ಟು ಪ್ರೈವೇಟ್ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಸೆಕ್ಷನ್ 138 ಅಡಿ ಒಳಗಡೆ PCR ದೂರನ್ನು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಈ ರೀತಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿದಂಥ ಸಂದರ್ಭದೊಳಗಡೆ ಚೆಕ್ ಬೌನ್ಸ್ ಪ್ರಕರಣ ನ್ಯಾಯಾಲಯದಲ್ಲಿ ದಾಖಲಾಗ್ತದೆ. ದಾಖಲಾದಂಥ ಸಂದರ್ಭದಲ್ಲಿ ಆ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ದೂರದವರ ಕೊಟ್ಟಿರ್ತಕ್ಕಂಥ ಡಾಕ್ಯುಮೆಂಟ್ಸ್ಗಳನ್ನು ವೆರಿಫಿಕೇಷನ್ ಮಾಡಿದಂಥ ಸಂದರ್ಭದಲ್ಲಿ ರಿಟರ್ನ್ ಮೆಮೋ ಅಥವಾ ಎಂಡೋರ್ಸ್ಮೆಂಟ್ ಒಳಗಡೆ ಒಂದು ವೇಳೆ ಸಂಬಂಧಪಟ್ಟಂಥ ಬ್ಯಾಂಕಿನ ಮ್ಯಾನೇಜರ್ ಅಥವಾ ಶಾಖಾಧಿಕಾರಿಯ ಸಹಿ ಅಥವಾ ಸೀಲು ಹಾಕಿಲ್ಲ ಅಂತೇಳ್ಬಿಟ್ಟು ಎಷ್ಟೋ ಪ್ರಕರಣಗಳು ಟೆಕ್ನಿಕಲ್ ಗ್ರೌಂಡ್ಸ್ ಮೇಲೆ ವಜಾಗೊಂಡಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಹೀಗಾಗಿ ಕರ್ನಾಟಕದ ಏಕಸದನ ಪೀಠದ ನ್ಯಾಯಾಧೀಶರಾಗಿ ಇಂಥ ಒಂದು ಚೆಕ್ ಬೌನ್ಸ್ ಪ್ರಕರಣದೊಳಗಡೆ ಒಂದು ವೇಳೆ ಬ್ಯಾಂಕ್ ಮ್ಯಾನೇಜರು ರಿಟರ್ನ್ ಮೆಮೋಗೆ ಸಹಿ ಹಾಕಿಲ್ಲ ಅಥವಾ ಸೀಲು ಮಾಡಿಲ್ಲ ಅಂತಂದರೆ ಅದನ್ನು ಕಾನೂನುಬದ್ಧವಾಗಿ ಪರಿಗಣಿಸಬೇಕು ಅಂತೇಳಿ ಹೇಳ್ತಾರೆ. ಯಾಕೆಂತಂದರೆ ಈಗಾಗಲೇ ECS ಬಂದಿರೋದ್ರಿಂದ, ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸಿಸ್ಟಮ್ ಅಥವಾ ಸರ್ವೀಸು ಬಂದಿರೋದ್ರಿಂದ ಬ್ಯಾಂಕಿನ ಶಾಖಾಧಿಕಾರಿಯಾಗಲಿ ಅಥವಾ ಮ್ಯಾನೇಜರ್ ಆದಂಥವರು ಯಾವುದೇ ಒಂದು ಚೆಕ್ಕಿಗೆ ರಿಟರ್ನ್ ಮೆಮೊ ಕೊಡುವಂಥ ಸಂದರ್ಭದಲ್ಲಿ, ಎಂಡೋರ್ಸ್ಮೆಂಟ್ ಕೊಡುವಂಥ ಸಂದರ್ಭದಲ್ಲಿ ಅವರ ಕೈಯಾರೆ ಪರಿಶೀಲನೆ ಅಥವಾ ಸಹಿ ಮತ್ತು ಸೀಲಿನ ಅವಶ್ಯಕತೆ ಇಲ್ಲ ಅಂತೇಳಿ ಕರ್ನಾಟಕದ ಹೈಕೋರ್ಟಿನ ಏಕಸದನ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ಶೀಶಾನಂದರವರು ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆಂದರೆ ಟೆಕ್ನಿಕಲ್ ಗ್ರೌಂಡ್ಸ್ ಪ್ರಕಾರ ಯಾವುದೇ ಒಂದು ಪ್ರಕರಣವನ್ನು ವಜಾಗೊಳಿಸಿದಂಥ ಸಂದರ್ಭದಲ್ಲಿ ದೂರುದಾರನಿಗೆ ಅನ್ಯಾಯ ಆಗ್ತದೆ. ಈ ಒಂದು ಹಿನ್ನೆಲೆಯಲ್ಲಿ ಇಟ್ಕೊಂಡ್ಬಿಟ್ಟು ಈಗಾಗಲೇ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸರ್ವಿಸ್ ಅಥವಾ ಸಿಸ್ಟಮ್ಸು ಎಲ್ಲ ಕ್ಷೇತ್ರಗಳಲ್ಲಿ ಬಂದಿರೋದ್ರಿಂದ ಯಾವುದೇ ರಿಟರ್ನ್ ಮೆಮೊ ಎಂಡೋರ್ಸ್ಮೆಂಟ್ ಬಂದಿದೆ ಅಂತಂದರೆ
ಅಲ್ಲಿ ಮ್ಯಾನೇಜರ್ಗಳ ಅಥವಾ ಶಾಖಾಧಿಕಾರಿಗಳ ಹಸ್ತಕ್ಷೇಪ ಉದ್ಭವಿಸುವುದೇ ಇಲ್ಲ ಎಂಬತಕ್ಕಂಥದ್ದನ್ನು ಮಾನ್ಯ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ. ಇಂಥ ಒಂದು ಮ್ಯಾನೇಜರ್ ಕೊಟ್ಟಿರ್ತಕ್ಕಂಥ ಎಂಡೋರ್ಸ್ಮೆಂಟು ಅವರ ಸಹಿ ಇಲ್ಲ ಅಂದರೂ ಅವರ ಸೀಲು ಇಲ್ಲ ಅಂದರೂ ಕಾನೂನು ಪ್ರಕಾರ ಮಾನ್ಯ ಆಗ್ತದೆ. ಅದನ್ನು ಕಾನೂನು ಪ್ರಕಾರ ಪ್ರಕರಣವನ್ನು ಪರಿಗಣಿಸಬೇಕು ಎಂಬತಕ್ಕಂಥದ್ದನ್ನು ನ್ಯಾಯಾಲಯ ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿ ಎಲೆಕ್ಟ್ರಾನಿಕ್ ಕ್ಲಿಯರೆನ್ಸ್ ಸಿಸ್ಟಮ್ ಮತ್ತು ಸರ್ವಿಸ್ ಮೂಲಕ ಬಂದಿರತಕ್ಕಂಥ ಎಂಡೋರ್ಸ್ಮೆಂಟನ್ನು ತೆಗೆದುಕೊಂಡ್ಮೇಲೆ ಇಲ್ಲಿ ಚೆಕ್ ಬೌನ್ಸು ಪ್ರಕರಣ ಸೆಕ್ಷನ್ 138 ಅಡಿ ಒಳಗಡೆ ಕೇಸ್ ದಾಖಲಾದಂಥ ಸಂದರ್ಭದೊಳಗಡೆ ಟೆಕ್ನಿಕಲ್ ಗ್ರೌಂಡ್ಸನ್ನು ತೆಗೆದುಕೊಂಡು ಕೇಸ್ ಇಸ್ ನಾಟ್ ಮೇಂಟೈನೇಬಲ್ ಅಂತ ಹೇಳ್ಬಿಟ್ಟು ಕೇಸನ್ನು ವಜಾಗೊಳಿಸಲಿಕ್ಕೆ ಬರೋದಿಲ್ಲ. ಇದರಿಂದ ದೂರುದಾರನಿಗೆ ಅನ್ಯಾಯ ಆಗ್ತದೆ. ಇಂಥ ಒಂದು ಕಾರಣದಿಂದ ಕರ್ನಾಟಕದ ಹೈಕೋರ್ಟು ಈ ಒಂದು ತೀರ್ಪನ್ನು ಕೊಟ್ಟಿದೆ. ಹೀಗಾಗಿ ಮಾನ್ಯ ನ್ಯಾಯಾಲಯ ಯಾವುದೇ ಚೆಕ್ ಬೌನ್ಸ್ ಪ್ರಕರಣದೊಳಗಡೆ ಒಂದು ವೇಳೆ ಸಂಬಂಧಪಟ್ಟಂಥ ಬ್ಯಾಂಕಿನ ಶಾಖಾಧಿಕಾರಿ ಆಗಲಿ ಅಥವಾ ಮ್ಯಾನೇಜರ್ ಎಂಬತಕ್ಕಂಥ ವ್ಯಕ್ತಿ ತನ್ನದೇ ಆದಂಥ ಕೈ ಬರಹದಿಂದ ಮಾಡಿರ್ತಕ್ಕಂಥ ಪರಿಶೀಲನೆಯ ಸಹಿ ಅಥವಾ ಸೀಲು ಹಾಕದೇ ಇದ್ದರೂ ಸಹ ECS ಮುಖಾಂತರ ಬಂದಿರತಕ್ಕಂಥ ರಿಟರ್ನ್ ಮೆಮೊ ಅಥವಾ ಎಂಡೋರ್ಸ್ಮೆಂಟನ್ನು ಕಾನೂನುಬದ್ಧವಾಗಿ ಪರಿಗಣಿಸಬೇಕು ಎಂಬತಕ್ಕಂಥ ಒಂದು ಸ್ಪಷ್ಟ ತೀರ್ಪನ್ನು ಹೈಕೋರ್ಟು ಹೇಳಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಒಂದು ತೀರ್ಪಿನಿಂದ ದೂರುದಾರನ ಪ್ರಕರಣವನ್ನು ಚೆಕ್ ಬೌನ್ಸ್ ಪ್ರಕರಣವನ್ನು ರಕ್ಷಣೆ ಮಾಡಿದಂತಾಗುತ್ತೆ, ಮೇಂಟೈನ್ ಮಾಡಿದಂತಾಗುತ್ತೆ ಕಾನೂನುಬದ್ಧವಾಗಿ. ಮತ್ತು ಅವನು ಮತ್ತು ಆರೋಪಿಯ ಮಧ್ಯೆ ಹಣಕಾಸಿನ ವ್ಯವಹಾರ ನಡೆದಿದೆ ಎಂಬತಕ್ಕಂಥದ್ದನ್ನು ಕಾನೂನುಬದ್ಧವಾಗಿ ಸ್ಪಷ್ಟಪಡಿಸಿದಂಗಾಗುತ್ತೆ. ಅಲ್ಲಿ ವ್ಯವಹಾರದ ಸತ್ಯಾಂಶವನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ರಕ್ಷಣೆ ಆಗಿದೆ ಎಂಬತಕ್ಕಂಥದ್ದಕ್ಕೆ ಈ ತೀರ್ಪು ಒಂದು ಮಾದರಿ ಅಂತೇಳಿ ಹೇಳ್ಬೋದು. ಈ ಒಂದು ತೀರ್ಪು ದೂರುದಾರನ ನೈಜವಾದ ನ್ಯಾಯದ ಪರವಾಗಿದೆ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಹೀಗಾಗಿ ಚೆಕ್ ಬೌನ್ಸ್ ಪ್ರಕರಣದೊಳಗಡೆ ದೂರುದಾರ ಬ್ಯಾಂಕಿಗೆ ಚೆಕ್ ಕಲೆಕ್ಷನ್ ಹಾಕಿದಂಥ ಸಂದರ್ಭದಲ್ಲಿ ಆ ರಿಟರ್ನ್ ಮೆಮೊ ಎಂಡೋರ್ಸ್ಮೆಂಟ್ ಅಂತೇಳಿ ಏನು ಕೊಡ್ತಾರೆ, ಆ ಎಂಡೋರ್ಸ್ಮೆಂಟಿಗೆ ಶಾಖಾಧಿಕಾರಿಯ ಸಹಿ ಮತ್ತು ಸೀಲು ಅವಶ್ಯಕತೆ ಇಲ್ಲ ಎಂಬತಕ್ಕಂಥದ್ದು, ಕಡ್ಡಾಯ ಇಲ್ಲ ಎಂಬತಕ್ಕಂಥದ್ದನ್ನು ಶ್ರೀ ಶೇಷಾನಂದ ಏಕ ಸದನ ನ್ಯಾಯಪೀಠದ ನ್ಯಾಯಾಧೀಶರು, ಕರ್ನಾಟಕದ ಹೈಕೋರ್ಟಿನ ನ್ಯಾಯಾಧೀಶರು ಈ ಮಹತ್ವದ ತೀರ್ಪನ್ನು ದಿನಾಂಕ 23/4/2026 ಸ್ಪಷ್ಟಪಡಿಸಿರ್ತಕ್ಕಂಥದ್ದನ್ನು ಪಕ್ಷಕಾರರು, ಸಾರ್ವಜನಿಕರು, ನೀವುಗಳೆಲ್ಲರೂ ಸಹ ತಿಳ್ಕೋಬೇಕು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನೀವೆಲ್ಲರೂ ಸಬ್ಸ್ಕ್ರೈಬ್ ಆಗಬೇಕಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ವಿರಾಮನ ಹೇಳ್ತೀನಿ. ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.